ಇನ್ನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಮಲ್ಲಿಕಾರ್ಜುನ ಮುತ್ಯ ವಿಚಾರದ್ದೇ ಸುದ್ದಿಗಳು ಬರ್ತಾ ಇದೆ. ಆತನ ಕೆಲಸಗಳು, ಕಾರ್ಯಗಳು, ಜೊತೆಗೆ ಆತನ ಸುಳ್ಳಿನ ಕಂತೆಗಳು ಎಲ್ಲವೂ ಕೂಡ ಬಟಾಬಯಲಾಗ್ತಾ ಇದೆ. ಹಾಗೆ ಮತ್ತೊಂದು ಸುಳ್ಳಿನ ಕಥೆಯ ಪುರಾಣ ವೈರಲ್ ಆಗ್ತಾ ಇದೆ. ಏನು ಆ ಸುಳ್ಳಿನ ಕತೆ ಅಂತಂದ್ರೆ, ಒಂದೊಂದೇ ಕರ್ಮಕಾಂಡಗಳು ಹೊರಗೆ ಬರ್ತಾ ಇದೆ. ಈ ಪೋಕ್ಸೋ ಕೇಸ್ಗಳ ವಿಚಾರ ಎಲ್ಲ ಆದಮೇಲೆ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾಜಿ ಸಚಿವನನ್ನ ಮಕ್ಕರ್ ಮಾಡಿದ್ದು ಇದೇ ಮುತ್ಯ. ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಇದಾರಲ್ಲ, ಅವ್ರಿಗೆ ಮಕ್ಕರ್ ಮಾಡಿಬಿಟ್ಟಿದ್ರು ಇದೇ ಮುತ್ಯ. ಗೆದ್ದೇ ಗೆಲ್ತೀಯಾ, ನಾನು ಗ್ಯಾರಂಟಿ ಅಂದಿದ್ದು. ಆದರೆ ಚುನಾವಣೆಯಲ್ಲಿ ಬಾಬುರಾವ್ಗೆ ಭಾರಿ ಸೋಲಾಯಿತು. ಅದು ನಿನ್ನ ಸೀಟಲ್ಲ, ಅದು ನನ್ನ ಸೀಟು ಅಂತ ಹೇಳಿರ್ತಾರೆ ಮುತ್ಯ. ರಾಜಕೀಯ ಮಾಡು, ನಾನು ನಿನ್ನ ಬೆನ್ನ ಹಿಂದೆ ಇರ್ತೀನಿ ಅಂತ ಮುತ್ಯ ಹೇಳಿರ್ತಾರೆ. ಶರಣಗೌಡ ಕುಂದಕೂರು ವಿರುದ್ಧ ಚುನಾವಣೆಯಲ್ಲಿ ಸೋತ್ಬಿಡ್ತಾರೆ ಬಾಬುರಾವ್. ಅಂದ್ರೆ ಮುತ್ಯಾನ ಎಷ್ಟು ನಂಬಿಟ್ಟಿದ್ರು ಅಂತಂತಂದ್ರೆ, ಹೇಳಿದ್ದೆಲ್ಲವೂ ಆಗತ್ತೆ, ಹೇಳೋದೇ ಆಗೋದು, ಆಗದನ್ನೇ ಹೇಳೋದು ಮುತ್ಯ ಅಂತ ನಂಬ್ಕೊಂಡಿರ್ತಾರೆ. ಅದರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಎಲೆಕ್ಷನ್ನಲ್ಲಿ ನೀನು ಗೆದ್ದೇ ಗೆಲ್ತೀಯ, ನಾನು ಗ್ಯಾರಂಟಿ ಅದಕ್ಕೆ, ನಿನ್ನ ಬೆನ್ನ ಹಿಂದೆ ನಾನು ಇರ್ತೀನಿ ಅಂತ ಹೇಳಿರ್ತಾರೆ. ಅದನ್ನು ನಂಬಿರ್ತಾರೆ. ಬಟ್ ನೋಡಿದ್ರೆ ಎಲೆಕ್ಷನ್ನಲ್ಲಿ ಡುಮ್. ಇದ್ರ ಬಗ್ಗೆ ಒಂದು ಆಡಿಯೋ ಇದೆ, ಆ ಆಡಿಯೋನ ಕೇಳಿಸ್ತೀನಿ ನೋಡಿ. ಬಾಬಾ ಸಾವ್ರು ಮಾತಾಡ್ತಾರೆ, ಮಾತಾಡೋಣ ಅಂದ್ರೆ ಮಾತಾಡ್ಯಪ್ಪ. ಇಲ್ಲ ಮುಚ್ಚವ್ರೆ, ಹಲೋ, ತಮ್ಮ ಪಾದಕ್ಕೆ ನಮಸ್ಕಾರ ಮುಚ್ಚವ್ರೆ. ಹಲೋ, ಮುಚ್ಚವ್ರೆ. ಈಗ ನಾನು ಬಂದಾಗ ಬಹಳ ಪ್ರೀತಿ ತೋರಿಸಿದ್ರಿ, ಬಹಳ ಪ್ರೇಮ ತೋರಿಸಿದ್ರಿ, ನನಗೆ ದೊಡ್ಡ ಆಶೀರ್ವಾದ ಮಾಡಿದ್ರಿ. ಇವತ್ ನಾ ಆರ್ಸ್ ಬಂದ್ರ ಆಕಾಶ ಹತ್ತಿರ ನಮ್ಮ ಜಾತಿ ಯಾರು ಬೆಳೆಯಲ್ಲ, ಆಟ ಬೆಳಿತೀನ್ರಿ. ನಾನು ಉಪಮುಖ್ಯಮಂತ್ರಿ ಅಥವಾ ಮಿನಿಸ್ಟರ್ ಆದ್ರೂಪಲೆ ನಿಮ್ಮ ಹೆಸರಲ್ಲಿ ದೊಡ್ಡ ದೊಡ್ಡ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ ನಿಮ್ಮ ಹೆಸರಲ್ಲಿ ಅಲ್ಲೇ 100 ಎಕರೆ ಜಾಗ ತಗೊಂಡು ಏನ್ ಬೇಕಾದ್ ಮಾಡಿ, ನಾನು ಸಣ್ಣ ಶಕ್ತಿ ಇಲ್ಲ, 1000 ಆನೆ ಬಲ ಇದೆ. ನೀವು ಗೆದಿಸ್ಕೊಟ್ರ ಆಕಾಶ ಹತ್ತಿರ ಹೋಗ್ತಾ ಇದ್ದೀನಿ. ಒಳಗ್ ಬಾಗಿಲು ಮುಚ್ಚಿ ನಾನು ಬಗಲಾಗ ಕೂಡ್ಸ್ಕೊಂಡು ನೀವೇನ್ ಮಾಡಿರಿ ನನಗೆ ಹೃದಯದಾಗ ನಾಡ್ದಂಗ ಆಗ್ಯದ. ಈಗೆಲ್ಲಾ ಹಳ್ಳಿಯಾಗ 2 ಕೆಜಿ ನನಗ್ ಗೆದಿಸ್ಬೇಕು ಮುಚ್ಚವ್ರಿ, ಗೆದಿಸ್ಬೇಕೀಗ. ಅದು ನಿನ್ ಸೀಟ್ ಅಲ್ಲ, ಅದು ನಿನ್ ಸೀಟ್ ಅಲ್ಲ, ಅದು ನನ್ ಸೀಟ್ ಅದ, ನಂದು. ನೀ ಯಾವಾಗ ಮೇರ್ಲಿಲ್ಲ ಅಂದ್ರೆ ಇಲ್ಲಿ ನಾ ಕೂಡ ನಾ ಬಿಡು. ಆಯ್ತು ಮತ್ತೆ, ಆಯ್ತು ಮುಚ್ಚ, ಆಯ್ತು ಮುಚ್ಚವ್ರಿ, ಆಯ್ತು ಮುಚ್ಚವ್ರಿ, ಆಯ್ತು ಟಾಪರ್ ಕೊಡ್ತೀನಿ. ಆಗ್ಲಿಲ್ಲ ಅಂದ್ರೆ ಇಲ್ಲಿ ಕೂಡಲೇ ಬಿಡ್ಬಿಡುದ್ ನಾನು. ಆಯ್ತು ಮತ್ತೆ, ಆಗಿದೆ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ನೀನು ನೋಡ್ಲಿಲ್ಲ ಅಂದ್ರೆ ನನ್ ಮನೆ ನೋಡ್ಲಿಲ್ಲ ಅಂದ್ರೆ ಬಿಟ್ಬಿಡು. ಆಯ್ತು ಮತ್ತೆ, ಆಯ್ತು ಮತ್ತೆ, ಆಯ್ತು ಮತ್ತೆ, ರಾಜಕೀಯ ಮಾಡು, ನಾನ್ ನಿನ್ನ ಎದುರುಗಡೆ. ಆಯ್ತು ಮತ್ತೆ, ತಮ್ಮ 2 ಪಾದಕ್ಕೆ ನಮಸ್ಕಾರ. ಈ ಹಳ್ಳಿಯಾಗ ಬಾಬಾ ಸಾವ್ರು ಮಾತಾಡ್ತಾರೆ, ಮಾತಾಡೋಣ ಅಂದ್ರೆ ಮಾತಾಡ್ಯಪ್ಪ. ಇಲ್ಲ ಮುಚ್ಚವ್ರೆ, ಹಲೋ, ತಮ್ಮ ಪಾದಕ್ಕೆ ನಮಸ್ಕಾರ ಮುಚ್ಚವ್ರೆ. ಹಲೋ, ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ. ಮಹೇಶ್, ಈಗ ಯಾವಾಗ ಪೋಕ್ಸೋ ವಿಚಾರ ಬೆಳಕಿಗೆ ಬಂತು, ಯಾವಾಗ ಕೇಸ್ ಆಯಿತು, ಅದಾದ ನಂತರ ಒಂದೊಂದೇ ವಿಡಿಯೋಗಳು ಈತನ ವಿರುದ್ಧವಾಗಿ, ಜೊತೆಗೆ ಈತನ ಬಂಡವಾಳ ಏನು ಅನ್ನೋದು ಬಟಾಬಯಲಾಗ್ತಾ ಇದೆ. ಈಗ ಈ ಒಂದು ಆಡಿಯೋ ಯಾವಾಗ ಈ ಒಂದು ಕಾನ್ವರ್ಸೇಷನ್ ಆಗಿದ್ದು, ಜೊತೆಗೆ ಏನೆಲ್ಲ ವಿಚಾರಗಳು ಈತನ ವಿರುದ್ಧ ಈಗ ಕೇಳಿ ಬರ್ತಾ ಇರೋದು ಅಂತ? ಓಕೆ, ಸಂಪರ್ಕ ಕಟ್ ಆಗಿದೆ. ಬಟ್ ಓವರಾಲ್ ಆಗಿ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಆದ ಮೇಲೆ ಬೆಳಕಿಗೆ ಬರ್ತಾ ಇರೋದು ಈ ಕೇಸ್ಗಳು. ಶರಣಗೌಡ ಕಂದಕೂರು ವಿರುದ್ಧ ಚುನಾವಣೆಯಲ್ಲಿ ಸೋತಿರ್ತಾರೆ ಬಾಬುರಾವ್. ಯಾಕೆಂದರೆ ಚುನಾವಣೆಗೂ ಮುಂಚೆ 2023ರ ಮುಂಚೆನೇ ಒಂದು ಫೋನ್ ಕಾನ್ವರ್ಸೇಷನ್ ಆಗಿರುತ್ತೆ. ಇದು ನಿನ್ನ ಸೀಟಲ್ಲ, ನನ್ನ ಸೀಟು, ನಾನೇ ನೋಡ್ಕೊಳ್ತೀನಿ ಎಲ್ಲನೂ, ನಿನಗೆ ಗೆದ್ದೇ ಗೆಲ್ತೀಯಾ, ಇಡೀ ಭಾರತದಾದ್ಯಂತ ಹೆಸರು ಮಾಡ್ತೀಯ ನೀನು, ಹೀಗಂತ ಫೋನಲ್ಲಿ ಹೇಳಿದ್ದು. ಯಾರಿಗೆ? ಬಾಬುರಾವ್ ಚಿಂಚನಸೂರ್ ಅವ್ರಿಗೆ. ಬಟ್ ನೋಡಿದ್ರೆ ಶರಣಗೌಡ ಕಂದಕೂರು ಅವರ ವಿರುದ್ಧ ಚುನಾವಣೆಯಲ್ಲಿ ಸೋತು ಬಿಡ್ತಾರೆ. ಅಂದರೆ ಹೆಸರುವಾಸಿಯಾಗಿದ್ದು ಮುತ್ಯ, ನಾನು ಹೇಳಿದ್ದೇ ಆಗೋದು, ಆಗದನ್ನೇ ನಾನು ಹೇಳೋದು ಅನ್ನೋದು, ಜೊತೆಗೆ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದು ಆ ಭಾಗದಲ್ಲಿ. ಎಷ್ಟೋ ಜನ ಅವರನ್ನು ನಂಬ್ಕೊಂಡಿದ್ರು. ಈಗ ಮುತ್ಯನ ಮೇಲೆ ಈ ರೀತಿಯಾಗಿ ಸಾಲು ಆರೋಪ ಬಹಳಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ. ಮಹೇಶ್, ಕೇಳ್ತಾ ಇದ್ದೆ ಈ ಆಡಿಯೋ ಪ್ಲೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವಾಗ ಪೋಕ್ಸೋ ಕೇಸ್ ವಿಚಾರ ಆದ ನಂತರ ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಈ ಆಡಿಯೋ ಕಾನ್ವರ್ಸೇಷನ್ ಬಗ್ಗೆ ಹೇಳೋದಾದ್ರೆ
ಎಸ್ ಶರತ್ ಮಲ್ಲಿಕಾರ್ಜುನ ಮುತ್ಯನ ಏನಂದ್ರೆ ಅನುಚಿತ ವರ್ತನೆ ಏನಂದ್ರೆ ಒಂದು ಬಾಲಕಿಯ ಮೇಲೆ ಆಗಿರುತ್ತೆ. ಆ ಒಂದು ಪ್ರಕರಣ ಬೆನ್ನತ್ತಿ ಹೋದಾಗ ಏನಂದ್ರೆ ಮಹಿಳಾ ಆಯೋಗಕ್ಕೆ ಏನಂದ್ರೆ ದೂರು ದಾಖಲಾಗುತ್ತೆ. ದೂರು ದಾಖಲಾದ ಬಳಿಕ ಏನಂದ್ರೆ ಈಗಾಗಲೇ ಆರೋಪಿಯನ್ನ ಹುಡುಕಾಟದಲ್ಲಿದ್ದಾರೆ. ಮತ್ತೊಂದ್ ಕಡೆಯಲ್ಲಿ ಏನಂದ್ರೆ ಮಲ್ಲಿಕಾರ್ಜುನ ಮುತ್ಯನ ಮತ್ತೊಂದು ಸುಳ್ಳಿನ ಕಂತೆಯ ಪುರಾಣ ಒಂದು ಕೂಡ ಈಗ ಆಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಏನಂದ್ರೆ ಮಲ್ಲಿಕಾರ್ಜುನ ಮುತ್ಯನ ಕರ್ಮಕಾಂಡಗಳು ಒಂದೊಂದಾಗಿ ಈಗ ಬಯಲಾಗ್ತಕ್ಕಂಥದ್ದು. ಏನಂದ್ರೆ 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಏನಂದ್ರೆ ಮಾಜಿ ಸಚಿವ ಬಾಬುರಾವ್ಗೆ ಈ ಒಂದು ಮಲ್ಲಿಕಾರ್ಜುನ ಮುತ್ಯ ಮಕ್ಕರ್ ಕೂಡ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಚುನಾವಣೆಯಲ್ಲಿ ಗೆಲುವಿಗಾಗಿ ಏನಂದ್ರೆ ಬಾಬುರಾವ್ ಸಿಂಚುನ್ಸೂರ್ ಅವರು ನನ್ಗೆ ಆಶೀರ್ವಾದ ಮಾಡ್ಬೇಕು ಮುತ್ಯ, ನಾನು ಏನಂದ್ರೆ ಈ ಒಂದು ಗುರುಮಿಟ್ಕಲ್ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ, ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ಇರ್ಬೇಕು ಅಂತ ಕೇಳ್ತಾರೆ. ಆಗ ಏನಂದ್ರೆ ಈ ಮಲ್ಲಿಕಾರ್ಜುನ ಮುತ್ಯ ಏನ್ ಹೇಳ್ತಾನೆ ಅಂದ್ರೆ ಫೋನಲ್ಲಿ, ನೀನು ಒಂದು ಇದು ಈ ಶೀಟ್ ಏನಿದೆಯಲ್ಲ ಅದು ನಂದು ಶೀಟ್, ಅದು ಮುತ್ಯಂದು ಸಂಪೂರ್ಣವಾಗಿ ನನ್ನ ಆಶೀರ್ವಾದ ಇದೆ. ಏನಂದ್ರೆ ನೀನು ಇದು ಕಾಲ್ ರೆಕಾರ್ಡಿಂಗ್ ಬೇಕಾದ್ರೆ ಮಾಡ್ಕೋ. ಯಾಕಂದ್ರೆ ಈ ಒಂದು ಏನಂದ್ರೆ ಮುತ್ಯಾಗ ಹೇಳ್ತಾರೆ ಅವರು ಬಾಬುರಾವ್ ಸಿಂಚುನ್ಸೂರ್ ಅವರು, ಮುಂದೆ ಒಂದು ಗಾಡಿ ಹಿಂದೆ ಒಂದು ಗಾಡಿ ಹೋಗ್ತಾ ಇರ್ತವೆ, ನಿಮ್ಗೆ ಗುಯ್ 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 ಅಂತ ಹೋಗ್ತಾ ಇರ್ತವೆ, ಅದು ನಿಮ್ಗೆ ಆಶೀರ್ವಾದ ಇದ್ದೇ ಇರುತ್ತೆ. ನೀನು ಇಡೀ ದೇಶ ಅಲ್ಲ ಇಡೀ ಪ್ರಪಂಚದಾದ್ಯಂತ ನೀನು ಫೇಮಸ್ ಆಗ್ತೀಯ ಅಂತ ಕೂಡ ಆತನಿಗೆ ಏನಂದ್ರೆ ಬಾಬುರಾವ್ ಸಿಂಚುನ್ಸೂರ್ಗೆ ಸುಳ್ಳು ಹೇಳಿರ್ತಕ್ಕಂಥದ್ದು. ಏನಂದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಶರಣಗೌಡ ಕಂದಕೂರು ವಿರುದ್ಧ ಹೀನಾಯ ಸೋಲನ್ನು ಕೂಡ ಏನಂದ್ರೆ ಬಾಬುರಾವ್ ಸಿಂಚುನ್ಸೂರ್ ಅವರು ಅನುಭವಿಸ್ತಾರೆ. ಯಾಕಂದ್ರೆ ಮುತ್ಯ ಅವರು ತನ್ನ ಒಂದು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಂದ್ರೆ ಅಪಾರ ಭಕ್ತರನ್ನು ಸೆಳೆಯಲು ಕೂಡ ಏನಂದ್ರೆ ಸಾಕಷ್ಟು ಏನಂದ್ರೆ ಸುಳ್ಳು ಹೇಳಿದ್ರ ಎಂಬ ಒಂದು ವದಂತಿ ಕೂಡ ಈಗ ಬರ್ತಕ್ಕಂಥದ್ದು. ಏನಂದ್ರೆ ಈಗಾಗಲೇ ಮಲ್ಲಿಕಾರ್ಜುನ ಮುತ್ಯ ಎಲ್ಲೋ ಒಂದು ಅಜ್ಞಾತ ಸ್ಥಳದಲ್ಲಿ ಕುಂತಿರ್ತಕ್ಕಂಥದ್ದು. ಈಗಾಗಲೇ ಅವರು ತೆರಳಿದಂತ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒನ್ ಬೈ ಒನ್ ಈಗ ಪ್ರಕರಣಗಳು ಕೂಡ ಆತನ ಮೇಲೆ ಬರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.